ಗಾಲ್ಫ್ ಗಾಲ್ಫ್ ಅಂಗಳ ಮಾಡಿ ಕಬಳಿಕೆ ಮಾಡಿರ್ತಾರೆ ಮೇಡಮ್. ಗಾಲ್ಫ್ ಗಿಲ್ಫು MLA ಗಿಮ್ಮೆಲ್ ಯಾವನು ಬಿಡಬೇಡಿ. ಯಾರಾದ್ರು ಎನ್ಕ್ರೋಚ್ ಮಾಡಿದ್ರೆ ಪ್ಲೀಸ್ ಇಶ್ಯೂ ನೋಟಿಸ್, ರಿಮೂವ್ ಎನ್ಕ್ರೋಚ್ಮೆಂಟ್, even including politicians. Don't bother. Yes sir. Take action. Yes sir. ಅವ್ರ ಅಡ್ಡ ಬಂದ್ರೆ ನೋಟಿಸ್ ಕೊಡು, ಪೊಲೀಸ್ ಆಕ್ಷನ್ ತಗೋ. Yes sir. SP will protect you, DC will protect you, I will protect you. Yes sir. ಯಾವನು ಬಿಡಂಗಿಲ್ಲ, ಒಂದು ಇಂಚ್ ಗವರ್ಮೆಂಟ್ ಲ್ಯಾಂಡ್ ಬಿಡಂಗಿಲ್ಲ. Okay sir. It is the case of the complainant that survey number 47 of ಒಕ್ಕಯ್ಯನ ದಿನ್ನೆ ವಿಲೇಜ್ ಕಸಬಾವಳಿ ಬಂಗಾರಪಾಟ್ ತಾಲೂಕು measuring ಒಂದು ಎಕರೆ ಅಷ್ಟೇನಾ, 1 ಎಕರೆ ಕಲ್ಲು ಗುಟ್ಟೆ ಈಸ್ ಎನ್ಕ್ರೋಚ್ಡ್ ಬೈ ಗಾಲ್ಫ್. ವಂಶೋದಯ ಆಸ್ಪತ್ರೆಯಲ್ಲಿ 24/7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. ವಿತಿನ್ ದಿ ಗಾಲ್ಫ್ ಅದಕ್ಕೇನು ಹೆಸರಿಲ್ವಾ? ಗಾಲ್ಫ್ ಅಂತ ಬರುತ್ತೆ ಸರ್. ಜಿಯಾನ್ ಗಾಲ್ಫ್ ಅದು ದಿ ಅಥಾರಿಟೀಸ್ ವಿಲ್ಲರ್ಸ್ ಇದನ್ನ ಇನ್ಸ್ಪೆಕ್ಟರ್ representation ಜಿಯಾನ್ ಹಿಲ್ಸ್ ಅಂತ ಹಾಕೋಣ. ದಿ ಅಥಾರಿಟಿ ಹ್ಯಾಸ್ ನಾಟ್ ಟೇಕನ್ ಆಕ್ಷನ್. ಮೇಡಮ್ so and so Sahilda who is present submits that she will survey the said property. If there is any encroachment including Roy Golf, she will remove after issuing notice and will make biopens and persons. ಪಾಣಿ ಆಸೆ ಯಾಕೆ ಬರ್ತಾ ಇದೆ? ಪಾಣಿ ಸರ್ಕಾರಿ ಅಂತಾನೆ ಬರ್ತಾ ಇದೆ ಸರ್. ಅದ್ರ ಒಳಗಡೆ ಕಾಂಪೌಂಡ್ ಒಳಗಡೆ ಈ ಸರ್ಕಾರಿ ಜಮೀನು ಇದೆ ಸರ್. ಕಾಂಪೌಂಡ್ ಒಳಗಡೆ ಸರ್ಕಾರಿ ಜಮೀನು, ಇದ್ರಲ್ಲಿ ಮಾತ್ರ ಪಾಣಿ. The assistant Tahsildar shall visit this place, fix the boundary 1 acre. If any encroachment, remove the same after issuing notice to the concerned party and pass a strict order in accordance with law. ಎಷ್ಟು ದಿವಸ ಬೇಕು? ಸರ್ ನೋಟಿಸ್ ಕೊಟ್ಟು ನಾನು ರಿಮೂವ್ ಮಾಡ್ತೀನಿ ಸರ್. ಎಷ್ಟು ದಿವಸ ಬೇಕಮ್ಮ? 1 ತಿಂಗಳು. ಆಲ್ರೈಟ್. ಆನರ್ ಅಂಡರ್ಟೇಕಿಂಗ್ ದಿ ಮ್ಯಾಟರ್ ಬೈ ಕ್ಲೋಸ್ within 1 month. ಕ್ಲೋಸ್ ಆಗೋದು ಬೇಡ ಸರ್, ಯಾಕಂದ್ರೆ ಗಾಲ್ಫ್ SNCT ದೊಡ್ಡ All this matter up to 1 month to know the action taken by the Tahsildar. 1 month thing taken. Okay sir. ಸರ್ ಒಂದು ತಿಂಗ್ ಕೇಸ್ ಮುಗಿದಿಲ್ಲ, 1 ತಿಂಗಳಾದ್ಮೇಲೆ ಮತ್ತೆ ಕರಿತೀನಿ. ಆ ಗಾಲ್ಪು ಗಿಲ್ಪು ಯಾರು ಇಲ್ಲ ಹೇಳಿದ್ನಲ್ಲ, ನೀವು ಎನ್ಕ್ರೋಚ್ ಮಾಡಿದ್ರೆ ಬಿಡಬೇಕು. ತಹಸೀಲ್ದಾರ್ DC ನಾನು ಉಪಲೋಕಾಯುಕ್ತ ಎನ್ಕ್ರೋಚ್ ಮಾಡಿದ್ರೆ ಬಿಡಬೇಕು, ಮುಲಾದೆ ಇಲ್ಲ. ಎನ್ಕ್ರೋಚ್ ಮಾಡಿ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ರಿ, ಬಿಡಬೇಡಿ. ಓಕೆ ಸರ್. ಸರ್ವೆ ನಂಬರ್ 9 ಒಗ್ಗಯ್ಯನ ದಿನ್ನೆ 29 ಗುಂಟೆ ಕಲ್ಲುಕುಟ್ಟೆ ಈಸ್ ವಿತಿನ್ ದಿ ಗಾಲ್ಫ್. ನೋ ಎನ್ಕ್ರೋಚ್ಮೆಂಟ್ ಇಸ್ ಮೇಡ್. ಖರಾಬು ಕಟ್ಟೆ ಒಳಗಡೆನೆ ಇರೋದು ಸರ್. ಒತ್ತುವರಿ ಬರೆಯೋದೇ ಇಲ್ವಲ್ಲ ನೀವು, ಒಳಗೆ ಚೆಕ್ ಮಾಡಿಲ್ಲ. ನಿಮ್ಮ ಪಾಣಿ ಪ್ರಕಾರ ಬರ್ಕೊಂಡು ಬಿಟ್ಟಿದ್ದೀರಾ, ಇದು ಚೆಕ್ ಮಾಡಿಲ್ಲ ನೀವು. ಮತ್ತೆ ಇನ್ನೊಂದು ಡೇಟ್ ಕೊಟ್ಟು ನಾನು ಇದು ಮಾಡ್ತೀನಿ. ಇದು 1 ಮಂತ್ ಕಾಲ್ ದಿ ಮ್ಯಾಟರ್ ಅಪ್ 1 ಮಂತ್. ಎಸ್ ನನಗೆ ನೋಟಿಸ್ ಕೊಡಬೇಕು, ಅದಕ್ಕೆ ದಯವಿಟ್ಟು 2 ಮಂತ್ಸ್ ಕೊಡಿ ಸರ್. 2 ಮಂತ್ಸ್ ಎಲ್ಲ ಕೇಸ್. ಎಲ್ಲ ಕೇಸ್ ಇಲ್ಲ. ಎಸ್ ಸರ್. 44 46 2 2 ಮಂತ್ಸ್ ಯಾವನು ಬಿಡಂಗಿಲ್ಲ. ಎಸ್ ಸರ್. ಸರ್ವೇರ್ ಕರ್ಕೊಂಡೋಗಿ ಎಡಿ ಎಲ್ಲ ಕರ್ಕೊಂಡೋಗಿ ಇಫ್ ನೆಸೆಸಿಟಿ ಟೇಕ್ DDL ಆಲ್ಸೋ ಎಲ್ಲ ಬೌಂಡ್ರಿ ಫಿಕ್ಸ್ ಮಾಡಿ ಕಾಂಪೌಂಡ್ ಒಳಗೆ ಕಾಂಪೌಂಡ್ ಹೊಡ್ಸಾಕ್ರಿ. ಹೊಡಿತೀಯ ಅಂತ ಫಸ್ಟ್ ಅವ್ರು ಹೇಳಿ, ಹೊಡೆದಿಲ್ಲ ನೀವು ಹೊಡೆದಾಕ್ರಿ. ಅಟ್ ಈಸ್ ಕಾಸ್ಟ್. ಎಸ್ 47 ಸೇಮ ಸರ್ 42 ಸೇಮ್ ಇದೆ ಸರ್. 47 42 ಸರ್. 2 ಎಕರೆ 57 ಗುಂಟೆ. ಅದು ಸಹ ಗಾಲ್ಫ್ ಒಳಗಡೆನೆ ಬರುತ್ತೆ, ಕಲ್ಲು ಗುಟ್ಟೆ ಇದೆ ಸರ್. ಅಮ್ಮ ಇದು 47 ಅಂದ್ರೆ ಸುತ್ತು ನಮ್ಮ ಗೌರ್ಮೆಂಟ್ ಜಮೀನು ಎಲ್ಲ ಹಾಕೊಂಡ್ಬಿಟ್ಟಾನ ಫುಲ್ಲು. 48 ಎಕರೆ ಆಗ್ತದೆ ಏನಮ್ಮ?
ಸರ್ ಮೊನ್ನೆ ರಾಯ್ ಅವ್ರದ್ದು ಇದು ಸತ್ತೋದ್ರಲ್ಲ ಅವರು ಅವ್ರದ್ದೇ ಸರ್. ಸುಯಿಸೈಡ್ ಗನ್ ಶಾಟ್ ಮಾಡಿ ಸತ್ತೋದ್ರಲ್ಲ ರೀ ಅವ್ರದ್ದೇನ್ರಿ ಹೌದು ಸರ್, ಹೌದು. ಅವ್ರೇನಾ? ಓ ಅದಕ್ಕೆ ಅವ್ರು ಸತ್ತೋದ್ರು ಹಿಂಗೆಲ್ಲ ಎಂತ ಸ್ಟೇಟ್ ಮಾಡಿದ್ರು ಗೊತ್ತಿಲ್ಲ. ಇದು ಅಷ್ಟೇ 2 months ಮೇಡಮ್ 2 months ಚೆಕ್ ಮಾಡಿ ಹೆಂಗೋ ರಾಯ್ ಇಲ್ವಲ್ಲ ಚೆಕ್ ಮಾಡಿ ಹೆಂಗೋ ಅವ್ರು ಹೋಗ್ಬಿಟ್ಟಾರೆ ಮೇಲೆ ರಾಯಿ ಬರಲ್ಲ ಸರ್, ಇಲ್ಲಿ ಸ್ಥಳೀಯ ಶಾಸಕರು ಹೋಗ್ತಾರೆ ಅಷ್ಟೇ ಸರ್. ಇರ್ಬೋದು ತಲೆ ಶಾಸಕರು ಅವರೇ ಅಡ್ಡಗಾಲ ಆಗ್ತಾರೆ ಸರ್. ಇರ್ಬೋದು. ನೋ ಮೇಡಮ್ ಸರ್ ನೀವು ಯಾರಿಗೂ ಬಗ್ಗಂಗಿಲ್ಲ Yes, sir. ಹೇಳಿದ್ದೀನಿ. ನಾಟ್ ಓನ್ಲಿ ರಾಯ್ ಎಸ್ ಎನಿಬಡಿ ನೀವು ಸ್ಟ್ರಿಕ್ಟ್ ಆಗಿ ತಗೊಂಡೋಗಿ ಎನ್ಕ್ರೋಚ್ ಇದ್ರೆ ಹಾಕಿ. ನಿಮಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕಾ? ನಮ್ಮ ಪೊಲೀಸ್ ಆಫೀಸರ್ಸ್ ಎಲ್ಲೇ ಇದ್ದಾರೆ, ಕೊಡ್ತಾರೆ. ಅವ್ರು ಕೊಟ್ಟಿಲ್ಲ ಅಂದ್ರೆ ನಮ್ಮ ಲೋಕಾಯುಕ್ತ ಪೊಲೀಸ್ ಬರ್ತೀನಿ ಜೊತೆಗೆ ನೋಡ್ಕೊ ಮಾಡಿ. ಆಫ್ ಉದುಕುಳ ವಿಲೇಜ್ ಕಸವಾ ಹುಳಿ ಬಂಗಾರಪೇಟ್ ತಾಲೂಕ್ ದಿ ಲ್ಯಾಂಡ್ ರಾಬರ್ಸ್ ಎನ್ಕ್ರೋಚ್ ದಿ ಹೆಡ್ ಲ್ಯಾಂಡ್. ಆನೆ ಹೆಸರು ಯಾರಿದೆ ಆರ್ಟಿಸಿಯಲ್ಲಿ? ಸರ್, ಕೆರೆ ಅಂತ ಇದೆ, 18 ಎಕರೆ 8 ಗುಂಟೆ ಸರ್. 14 ಎಕರೆ ಇದು SN ಸಿಟಿ ಒಳಗಡೆನೆ ಬರುತ್ತೆ ಸರ್. SN ಸಿಟಿ ಅಕ್ಕಪಕ್ಕ ಬರುತ್ತೆ ಸರ್ ಕೆರೆ. ಮೇಡಮ್ SN ಸಿಟಿ ಎನ್ಕ್ರೋಚ್ಮೆಂಟ್ ಇದೆಯಾ? ಸರ್ ಉದ್ಕುಳ ಗ್ರಾಮ ಒಳಗಡೆ ಬರುತ್ತೆ ಸರ್ ಇದು. ಈ SN ಸಿಟಿ ಬರಲ್ವಾ? ಇಲ್ಲ ಸರ್. ಬರಲ್ವಾ? ಚೆಕ್ ಮಾಡು ಮತ್ತೆ ನೀವು ಹೋಗ್ಬಿಡ್ತಾರೆ ಮನೆಗೆ. ಇಲ್ಲ ಸರ್, ಅದು ಒತ್ತುವರಿ ಇತ್ತು ಸರ್, 25 ಗುಂಟೆ ಒತ್ತುವರಿ ಸರ್, ಇತ್ತು ಇದು ಸರ್. SN ಸಿಟಿ ಇಲ್ಲ ಸರ್, ಆಪೋಸಿಟ್ ಇದೆ ಸರ್. ಹಾ SN ಸಿಟಿ ಒಳಗೆ ಇದರಿಂದ ಹೋಗ್ಬೇಕಾಗುತ್ತೆ ಸರ್. ಇದಕ್ಕೆ 2024 ಅಲ್ಲಿ DC ಸರ್ ಒಂದು ಆರ್ಡ್ರು, ಆಗಿನ DC ಅವರು ಒಂದು ಇದು ಮಾಡ್ತಾರೆ ಸರ್. ಇದ್ರ ಅಕ್ಕಪಕ್ಕ 500 ಮೀಟರ್ ಒಳಗಡೆ ಇರುವಂತ ಕೆರೆ ಇದು ಸರ್. SN ಸಿಟಿ 500 ಮೀಟರ್ ಒಳಗಡೆ ಇರುವಂತ ಕೆರೆ. ಎನ್ಕ್ರೋಚರ್ಸ್ ಬೈ ಎನ್ಕ್ರೋಚ್ಮೆಂಟ್ 24 ಅಲ್ಲಿ ಮಾಡಿರೋ ಇದರಲ್ಲಿ ಅದರ ಪ್ರಕಾರ 2 ಗುಂಟೆ ಒತ್ತುವರಿ ಇದೆ ಅಂತ ಅಲ್ಲಿನ ಜಿಲ್ಲಾಧಿಕಾರಿಗಳೇ ಹೇಳಿದ್ದಾರೆ ಸರ್. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ ಇದನ್ನ ತೆಗೆದಿಲ್ಲ ಸರ್. ಇದು SN ಸಿಟಿ ಒಳಗಡೆಯಿಂದನೇ ಒಳಗೆ ಹೋಗ್ಬೇಕು. SN ಸಿಟಿ ಅದು ಸಾರ್ವಜನಿಕರಿಗೆ ಮುಕ್ತವಾಗಿಲ್ಲ ಸರ್. ಅದು ಮುಂದೆನೂ SN ಸಿಟಿ ಆರ್ಚ್ ಎಲ್ಲ ಕಟ್ಟಿರೋದು ಗುಂಡುತೋಪಲ್ಲೇ. ಅದನ್ನ ಅದ್ರ ಒಳಗಡೆನೆ ಹೋಗ್ಬೇಕು. ಗೇಟು ಎಲ್ಲನೂ ಹಾಕ್ತಿದ್ದಾರೆ. ಸಾರ್ವಜನಿಕರಿಗೆ ಒತ್ತುವರಿ ಇದಿಲ್ಲ ಸರ್. ಆರ್ಚು SN ಸಿಟಿ ಆರ್ಚು ಗುಂಡ್ತೋಪಲ್ಲಿ ಕಟ್ಟಿದಾರ. ಸರ್ ಆರ್ಚ್ ಗುಂಟೋಪಲ್ಲಿ ಅಂತ ಅಂದ್ಬಿಟ್ಟು ಸರ್ವೇಯರ್ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್. ಏನ್ ಮಾಡ್ತಾ ಇದೀರಿ ನೀವು? ಏನ್ ಮಾಡ್ತಾ ಇದೀರಿ? ವೈ ಆರ್ ನಾಟ್ ರಿಮೋಟ್ ಸರ್? ಸರ್ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಕೂಡ ಕೊಟ್ಟಿದ್ದೀವಿ ಸರ್ ಆಫೀಸ್ಗೆ, ಯಾರಿಗೆ? ತಾಲೂಕು ಆಫೀಸ್ಗೆ ಸರ್. ಇದೆಯಾ ಇಲ್ಲೋ ಚೆಕ್ ಮಾಡ್ಕೊಡಿ. ಸರ್ ಇಲ್ಲ, ಅದು ಒಳಗಡೆಯಿಂದಾನೆ ಈ ಕಡೆಯಿಂದಾನೆ ಆರ್ಚ್ ಒಳಗಡೆಯಿಂದಾನೆ ಹೋಗ್ಬೇಕು ಸರ್. ಅದು ರಿಪೋರ್ಟ್ ಕೊಳ್ಳಿ ಕೀರ್ತಿ ಮ್ಯಾಟ್ ಪೆಂಡಿಂಗ್. ಆಲ್ರೆಡಿ DC ಸರ್ 2024 ಅಲ್ಲೇ ಸರ್. ಅದು ಕೊಟ್ಟಿದ್ದೀನಿ ಸರ್ ಆಲ್ರೆಡಿ ಡಿ ಸಿ ಸಾಹೇಬ್ ಆಲ್ರೆಡಿ ಮಾಡಿದಾರಲ್ಲ. ಸರ್ ಮೇನ್ ರೋಡಲ್ಲೇ ಆಕ್ಸೆಸ್ ಇದೆ ಸರ್ ಆ ಕೆರೆಗೆ ಸರ್. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಕಣ. DC ಆರ್ಡರ್ ಮಾಡಿದ್ದೀರಾ? ಸರ್ ನಮಗೆ ಸರ್ವೇಯರ್ ಸ್ಕೆಚ್ ಕೊಟ್ಟಿದ್ದಾರೆ ಸರ್. ಸ್ಕೆಚ್ ಅಲ್ಲಿ ಒತ್ತುವರಿ ಇಲ್ಲ ಅಂತ ಕೊಟ್ಟಿದ್ದಾರೆ ಸರ್. ಹೇಳಿ ಅಲ್ಲ ಯಾರು ನೋಡ್ರಿ, ಹೇಳಿ ಅಲ್ಲ. ಇಲ್ಲಿ ದೊಡ್ಡವ್ರಿಗೂ ನ್ಯಾಯ, ಚಿಕ್ಕವ್ರಿಗೆ ನ್ಯಾಯ ಇಲ್ಲ, ಎಲ್ರಿಗೂ ಒಂದೇ ನ್ಯಾಯ. ಚೆಕ್ ಮಾಡಿ ಎನ್ಕ್ರೋಚ್ಮೆಂಟ್ ಇದೆಯಾ ನೋಟಿಸ್ ಕೊಟ್ಟು ರಿಮೂವ್ ಮಾಡಿ, ಆಕ್ಷನ್ ತಗೊಳ್ಳಿ. ಇಟ್ ಇಸ್ ದಿ ಕೇಸ್ ಆಫ್ ದಿ ಕಂಪ್ಲೇಂಟ್ ದಟ್ ಸರ್ವೆ ನಂಬರ್ 34 measuring 13 ಗುಂಟಾಸ್ ಅನಗಾನಹಳ್ಳಿ ವಿಲೇಜ್. ನೀವು ಸುಮ್ಮನೆ ಟೆಸ್ಟ್ ಬೇಡ. ಅನಗಾನಹಳ್ಳಿ ವಿಲೇಜ್ ಕಸಬಾ ಹುಳಿ ಬಂಗಾರಪೇಟ್ ತಾಲೂಕು ಲೇಔಟ್. ದಿ ಅಥಾರಿಟಿ ಆರ್ ನಾಟ್ ಟೇಕನ್ ಇನ್ ಆಕ್ಷನ್. ದಿ ತಹಸೀಲ್ದಾರ್ ಇಸ್ ಪ್ರೆಸೆಂಟ್. ನೀವು ಹೋಗೇ ಇಲ್ಲ ಸ್ಪಾಟ್ಗಮ್ಮ. ನನಗೆ ಈಗ ಇವರು ಕೊಟ್ಟಿರೋ ಅರ್ಜಿಗಳ ಬಗ್ಗೆ ನೋಡಿದೆ ಸರ್. ಅದು DC ಅವ್ರು ಮಾಡಿರೋ ಆದೇಶ ನನ್ನ ಗಮನಕ್ಕೆ ಬಂದಿಲ್ಲ ಸರ್. All right, Deputy Tahsildar submits. ಚೆಕ್ ಮಾಡ್ತೀನಿ. She is not aware of the order passed by the Deputy Commissioner dated 29/7/2024 in respect of 29/7/2024. The Tahsildar seeks time to verify whether any encroachment made in the said survey number or not and submit the report. Call this matter up to 1 month. ಮೇಡಮ್ 1 ತಿಂಗಳು ಕರೆಕ್ಟ್ ಆಗಿ Yes, ಟೈಮ್ sir. ಬೇಕಾ ಕೊಡ್ತೀನಿ. ಎಸ್ ಸರ್, ನೀವು ಚೆಕ್ ಮಾಡ್ಬೇಕು 1 ತಿಂಗಳು ಬೇಕಾ 2 ತಿಂಗಳು ಬೇಕಾ? 2 ತಿಂಗಳು ಕೊಡಿ. 2 months time is granted. Yes. ಇದೆಲ್ಲ ADLR ತಹಸೀಲ್ದಾರು ಸೀರಿಯಸ್ ಆಗಿ ತಗೊಳ್ಳಿ.
ಯಾವುದೇ ಎಂಕ್ರೋಚ್ಮೆಂಟ್, ದಿಸ್ ಇಸ್ ನೌ ಟೈಮ್ ವಾರೆಂಟ್ಸ್ ಟು ರಿಮೂವ್ ಸಚ್ ಎಂಕ್ರೋಚ್ಮೆಂಟ್ ಇರ್ರೆಸ್ಪೆಕ್ಟ್ ಆಫ್ ಪೊಸಿಷನ್ ಪರ್ಸನ್ ಯಾರೇ ಇರಲಿ, ಇನ್ಕ್ಲೂಡಿಂಗ್ ಹೈಕೋರ್ಟ್ ಜಡ್ಜಸ್, ಎಸ್ ಸರ್. ಇನ್ಕ್ಲೂಡಿಂಗ್ ಮೀ. ತೆಗೆದಾಕ್ರಿ ಫಸ್ಟು. ತೆಗೆದ ಕೇಸ್